ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಪನ್ನೀರ್ ಬಟಾಣಿ ಗ್ರೇವಿ. ಸಿಂಪಲ್ ಆದಂತಹ ಈ ಒಂದು ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಗ್ರೇವಿನ ನಾನು ಟ್ರೈ ಮಾಡಿಲ್ಲ, ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಪನ್ನೀರನ್ನ ತೊಗೊತಾ ಇದ್ದೀನಿ. ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರು ಡಿಮಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ಬೇಕಾದರೆ ಅಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಕಮ್ಮಿ ರೇಟಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಈಗ ನಾನು ಇದನ್ನು ಕ್ಯೂಬ್ಸ್ಗಳ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದು ಕಡಾಯಿಗೆ ಎಣ್ಣೆ, ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೋಬೋದು ಪನ್ನೀರನ್ನ ಹಾಕ್ಕೊಂಡು. ಇಲ್ಲ ಈ ರೀತಿ ಟ್ರೈ ಮಾಡ್ತೀನಿ ಅಂದರೆ ನೀವು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಮೊದಲಿಗೆ ಹಸಿ ಬಟಾಣಿನ 5 ಮಿನಿಟ್ಸು ಬಿಸಿನೀರಲ್ಲಿ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಅದಕ್ಕೇ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ ಬಿಸಿನೀರಿಗೆ, ಏಕೆಂದರೆ ಸ್ವಲ್ಪ ಸ್ಮೂತಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ನಾನು ಅದಕ್ಕೇ ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ನಾನು 2-3 ಗಡ್ಡೆ ದಪ್ಪದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ 15 ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಶುಂಠಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ನಾವು ಮಾಡ್ಕೊತಾ ಇರೋದು ಪನ್ನೀರ್ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ ನಾವು ಈ ಒಂದು ಮಸಾಲೆನ ಮಾಡ್ಕೊತಾ ಇರೋದು. ನಾನು ಇದಕ್ಕೆ ಒಂದು 15 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಕೂಡ ಒಂದು ಥಿಕ್ನೆಸ್ ಬರುತ್ತೆ ಒಂದು ಮಸಾಲೆ ಗ್ರೇವಿನ ಮಾಡೋದ್ರಿಂದ. ಅದಾದಮೇಲೆ ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಒಂದು ಆಪಲ್ ಟೊಮೊಟೊ ಕೂಡ ಹಾಕ್ಕೊಳ್ಳಿ. ಈಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಬೇಗ ಬೇಯಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು. ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಟೊಮೊಟೊ, ಈರುಳ್ಳಿ ಎಲ್ಲ ಬೇಗ ಬೆಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಉಪ್ಪನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ಲು ಡೀಪ್ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಗೂ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇರೆ ಯಾವ ಒಂದು ಮಸಾಲೆನ ತೊಗೊಂಡಿಲ್ಲ, ಜಸ್ಟ್ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೂ ಅರಿಶಿನ ಹಾಕ್ಕೊಂಡು ನಿಮಗೆ ನಾನಿಲ್ಲಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ತಣ್ಣಗಾದ್ಮೇಲೆ ನಾನು ಇದಕ್ಕೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಒಂದು ಮಸಾಲೆನ ಒಂದು 10 ಮಿನಿಟ್ಸ್ ತಣ್ಣಗಾಕೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ರುಬ್ಕೊಳ್ಳಿ. ಈಗ ನೋಡಿ, ಈ ರೀತಿ ರುಬ್ಬಿದ್ದಾದಮೇಲೆ ನಾನಿವಾಗ ಒಂದು ಕಡಾಯಿಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಕಾದ್ಮೇಲೆ ನಾನು ಇದಕ್ಕೆ ಜೀರಿಗೆ ಮತ್ತು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀನಿ ಅಲ್ವಾ, ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ. ಚಪಾತಿ, ಪರೋಟಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನನ್ನ ಚಾನೆಲ್ಲು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಬಟಾಣಿ ಮತ್ತು ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಪನ್ನೀರನ್ನ ಅದು ಕುದಿ ಬಂದಾಗ ಕೂಡ ಹಾಕೊಬೋದು, ನೋ ಪ್ರಾಬ್ಲಮ್. ಬಟ್ ನಾನಿಲ್ಲಿ ಮಸಾಲೆ ಎಲ್ಲ ಕ್ಲೀನಾಗಿ ಅದಕ್ಕೆ ಸೇರಿಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ರುಬ್ಬಿರೋ ಮಿಶ್ರಣ ಹಾಕಿದ ಮೇಲೇ ಬಟಾಣಿ ಮತ್ತು ಪನ್ನೀರನ್ನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಕುದಿ ಬರಬೇಕು ಸ್ವಲ್ಪ ಕ್ಲೀನಾಗಿ. ಇದು ಏನಪ್ಪ ಅಂದರೆ ಒಂದು ತಡಕ. ಇದು ಏನಂದರೆ ಒಂದು ಎಣ್ಣೆ ಹಾಗೂ ಖಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ನಾನೊಂದು ಈ ತಡಕನ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಕೊಡುತ್ತೆ, ಖಾರ ಕೊಡುತ್ತೆ ಇದು. ನೋಡಿ, ಫೈನಲಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನೋಡಿ ಯಾವ ಥರ ಬಂದಿದೆ ಅಂತ. ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವೊಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.